ಸೋಲಾರ್ ಹೇಗೆ ವರ್ಕ್ ಆಗ್ತಾ ಇದೆ, ನೀವು ಹ್ಯಾಪಿನಾ ಏನು? ಫಸ್ಟು ಬೇರೆ ಯಾರು ಮಾತು ಕೇಳ್ಕೊಂಡು ನಾನು ಪ್ರಾಬಲಿ ಒಂದು ವರ್ಷದ ಮುಂಚೆನೇ ಹಾಕ್ಸ್ಕೊಬೇಕಾಗಿತ್ತು. ಅಟ್ಲೀಸ್ಟ್ ಒಂದು ವರ್ಷಕ್ಕಿಂತ ಮುಂಚೆ ಹಾಕ್ಸ್ಕೊಂಡಿರೋ ಸ್ವಲ್ಪ ಸೇವಿಂಗ್ಸ್ ಏನೋ ಆಗಿರೋದು ಅನಿಸುತ್ತೆ. ಆಮೇಲೆ ನೀವು ಆರೋಗ್ಯ ಕೊಟ್ಟಾದ್ಮೇಲೆ ಯೋಚನೆ ಮಾಡಿ ಹಾಕ್ಸಿದ್ದೀನಿ. ಇವಾಗ ಆಲ್ಮೋಸ್ಟ್ ಲಾಸ್ಟ್ ಮಂತ್ ಒಂದು 2 ತಿಂಗಳಿಂದ ಬಿಲ್ಲು ಕಂಪ್ಲೀಟ್ ನಿಲ್ಲು. KEB ಯಾವ ಡಿಪೆಂಡೆನ್ಸಿನೂ ಇಲ್ಲ ಬಿಡಿ KEB ಮೇಲೆ ನಮಗೆ ಇವಾಗ ಹಂಗಾಗಿದೆ. ನಾವು ಆನ್ ಗ್ರಿಡ್ ಹಾಕೊಂಡಿದ್ದೀನಿ. ಸೊ ಹಂಗಾಗಿ ಲಾಸ್ಟ್ ಒಂದು 2 ತಿಂಗಳ ಮುಂಚೆ ಸ್ವಲ್ಪ ಮೋಡ ಇತ್ತಲ್ವಾ, ಹಂಗಾಗಿ ಅವಾಗ ಸ್ವಲ್ಪ FD ಚಾರ್ಜಸ್ ಅಂತ ಒಂದು ಬರೋದಷ್ಟೇ. ಅದು ಬಿಟ್ಟರೆ ಅಲ್ಲೂ ಕವರ್ ಅಲ್ಲೂ ನಮಗೆ ಒಳ್ಳೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗೋದು, ಅಲ್ಲೂ ಯೂಸ್ ಆಗ್ತಿತ್ತು. ಈಗ ಲಾಸ್ಟ್ ಮಂತ್ ಅಂತಂತೂ ಏನು ನನಗೆ ಆಶ್ಚರ್ಯ, ಬಿಲ್ ನೋಡಿ ನನಗೆ ಆಶ್ಚರ್ಯ ಆಗೋಯಿತು. ಇವಾಗ ಪರವಾಗಿಲ್ಲ, ನಮಗೆ ಕಂಪ್ಲೀಟ್ ಬಿಲ್ಲು ನಿಲ್ಲಾಗಿದೆ. ನಾವೇ ಜನರೇಟ್ ಮಾಡ್ತಿದ್ದೀವಿ ಪವರ್ನ, ಮತ್ತು ನಾವೇ ಇವಾಗ ಗ್ರಿಡ್ಗೆ ನಾವು ಸಪ್ಲೈ ಮಾಡ್ತಿದ್ದೀವಿ. ಅದು ನಮಗೆ ಬೆನಿಫಿಟ್ ಇವಾಗ ಗೊತ್ತಾಗಲ್ಲ, ಅದು ಹೋಗ್ತಾ ಅದ್ರ ಬೆನಿಫಿಟ್ ಗೊತ್ತಾಗುತ್ತೆ. ಸೊ ಹಂಗಾಗಿ ಕಂಪ್ಲೀಟ್ ಡಿಪೆಂಡೆನ್ಸಿ ಇವಾಗ KEB ಮೇಲೆ ಯಾವುದು ಡಿಪೆಂಡೆನ್ಸಿ ಇಲ್ಲ, ಕಂಪ್ಲೀಟಾಗಿ ಬಿಲ್ಲು ನಿಲ್ಲಾಗಿದೆ ಇವಾಗ. ಮತ್ತು ನಮ್ಮ ಇನ್ಸ್ಟಾಲೇಷನ್ ಮಾಡಿದ ಬಗ್ಗೆ ಕ್ವಾಲಿಟಿ ಬಗ್ಗೆ ಹೇಗೆ ಅನಿಸ್ತದೆ ಸರ್ ನಿಮಗೆ? ಕ್ವಾಲಿಟಿ ಏನು ಸಕ್ಕತ್ತಾಗಿದೆ, ಮತ್ತು ಆನ್ ಟೈಮಿಗೆ ಬಂದು ಇನ್ಸ್ಟಾಲ್ ಮಾಡಿಕೊಟ್ರೆ ಒಳ್ಳೆ ಟೀಮ್ ಮೇಂಟೈನ್ ಮಾಡ್ತೀರಾ.